ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮುರುಡೇಶ್ವರ ಯಾರಿಗೆ ಗೊತ್ತಿರಲ್ಲ? ಕರ್ನಾಟಕದಲ್ಲಂತೂ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಅದ್ರ ಹಿಸ್ಟ್ರಿ ಬಗ್ಗೆ ಗೊತ್ತಿದೆಯಾ? ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಬನ್ನಿ ಅದನ್ನ ತಿಳ್ಕೊಳ್ಳೋಣ. ಉತ್ತರ ಕನ್ನಡ ಜಿಲ್ಲೆಯ ಬಂಟ್ಕಲ್ ತಾಲೂಕಲ್ಲಿ ಇರೋ ಮೇಜರ್ ಟೂರಿಸ್ಟ್ ಸ್ಪಾಟ್ ಆ್ಯಂಡ್ ಸ್ಪಿರಿಚುವಲ್ ಸ್ಪಾಟಲ್ಲಿ ಒಂದು ಈ ಮುರುಡೇಶ್ವರ. ಇಲ್ಲಿ ದಿನನಿತ್ಯ ಸಾವಿರಾರು ಜನ ಬರ್ತಾರೆ. ರಾಮಾಯಣಕ್ಕೂ ಮೊದಲೇ ಈ ಪ್ರದೇಶದ ಪ್ರಾಚೀನತೆ ಇದೆ. ಏನಪ್ಪ ಕತೆ ಅದು ಅಂತ ಅಂದರೆ, ಲಂಕಾ ರಾಜನಾದ ರಾವಣನ ತಾಯಿ ಕೈಕೇಶಿ, ಅವಳು ಮರಳಿನಲ್ಲಿ ಲಿಂಗನ ಮಾಡಿ ಅದಕ್ಕೆ ಪೂಜೆ ಮಾಡ್ತಾ ಇರ್ತಾಳೆ. ಆದರೆ ಸಮುದ್ರದ ಅಲೆ ಅವಳ ಪೂಜೆನ, ಲಿಂಗನ ಮತ್ತು ಪ್ರಸಾದನ ಎಲ್ಲನೂ ನಾಶ ಮಾಡಿಬಿಡುತ್ತೆ. ಶಿವಭಕ್ತೆ ಆದ ಕೈಕೇಶಿಗೆ ಇದು ತುಂಬ ಬೇಜಾರಾಗುತ್ತೆ. ಇದನ್ನು ನೋಡಿದ ರಾವಣ ಆತ್ಮಲಿಂಗನೇ ತಂದುಕೊಡ್ತೀನಿ ಅಂತ ಶಪಥ ಮಾಡ್ತಾನೆ. ಶಿವನ್ನ ಒಲಿಸ್ಕೋಬೇಕು ಅಂತ ರಾವಣ ತುಂಬ ದಿನಗಳ ಕಾಲ ತಪಸ್ಸನ್ನ ಮಾಡ್ತಾನೆ. ಆದರೆ ಶಿವ ಒಲಿಯೋದೇ ಇಲ್ಲ. ಅದಕ್ಕೆ ಕೋಪಗೊಂಡ ರಾವಣ ಕೈಲಾಸವನ್ನೇ ಎತ್ತು ಅಲ್ಲಾಡಿಸ್ತಾನೆ. ಈ ಕಡೆ ನಾರದ ಮುನಿಗಳು ರಾವಣಿಗೆ ಆತ್ಮಲಿಂಗ ಸಿಕ್ಬಿಟ್ರೆ ಅನಾಚಾರ ಆಗುತ್ತೆ ಅಂತ ವಿಷ್ಣು ಹತ್ರ ಹೋಗಿ ಸಹಾಯ ಕೇಳ್ತಾರೆ. ಆಗ ಅವರೆಲ್ಲ ಸೇರಿ ರಾವಣನ ಬುದ್ಧಿಗೆ ಮಾಯ ಆವರಿಸಿ ಅವನು ಆತ್ಮಲಿಂಗ ಕೇಳದೆ ಇರೋ ಥರ ಮಾಡ್ತಾರೆ. ಅವರ ಉಪಾಯದಂತೆ ರಾವಣ ಶಿವ ಒಲಿದಾಗ ಆತ್ಮಲಿಂಗನ ಬಿಟ್ಟು ಪಾರ್ವತಿನ ಕೇಳಿಬಿಡ್ತಾನೆ. ಈಗ ಶಿವ ಏನೂ ಮಾಡೋಕ್ಕಾಗಲ್ಲ, ಪಾರ್ವತಿನ ಕಳಿಸ್ಕೊಡ್ಲೇಬೇಕು. ರಾವಣ ಪಾರ್ವತಿನ ಕರ್ಕೊಂಡು ಹೋಗುವಾಗ ನಾರದ ಮುನಿಗಳು ಅವನನ್ನು ತಡೆದು, ಇದು ನಿಜವಾದ ಪಾರ್ವತಿ ಅಲ್ಲ, ನಿಜವಾದ ಪಾರ್ವತಿ ಪಾತಾಳ ಲೋಕದಲ್ಲಿದ್ದಾಳೆ, ಇದು ಕಾಳಿ ಅಂತ ಹೇಳಿ ಅವನ ದಾರಿ ತಪ್ಪಿಸ್ತಾನೆ. ಆಗ ರಾವಣ ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿರುವ ಮಂಡೋದರಿನ ಕಂಡು ಪಾರ್ವತಿ ಅಂತ ತಿಳ್ಕೊಂಡು ಅಲ್ಲೇ ಮಂಡೋದರಿನ ಮದುವೆ ಆಗಿ ಮನೆ ಕರ್ಕೊಂಡು ಬರ್ತಾನೆ. ಮನೆ ಕರ್ಕೊಂಡು ಬಂದಾಗ ಅವನ ತಾಯಿ, ಇದೇನು ಆತ್ಮಲಿಂಗ ತರ್ತೀನಿ ಅಂತ ಹೋಗಿ ಮದುವೆ ಆಗಿ ಬಂದಿದ್ಯಾ ಅಂತ ಹೇಳಿದಾಗ ಅವನಿಗೆ ಗೊತ್ತಾಗುತ್ತೆ ಇದೆಲ್ಲ ನಾರದನ ಕೈವಾಡ ಅಂತ. ಆಗ ತಿರ್ಗಾ ಕಠಿಣ ತಪಸ್ಸನ್ನ ಮಾಡ್ಕೊಂಡು ನಿಂತ್ಕೋತಾನೆ. ಆದರೂ ಶಿವ ಒಲಿಯಲ್ಲ. ಅವಾಗೇನು ಮಾಡ್ತಾನೆ ಅಂದರೆ, ಒಂದೊಂದಾಗಿ ಅವನ ತಲೆನ ಕತ್ತರಿಸ್ಕೊಂಡು ಬರ್ತಾನೆ. ಅವನ ನಿಷ್ಠೆ ಮತ್ತು ಭಕ್ತಿ ಕಂಡು ಶಿವ ಪ್ರತ್ಯಕ್ಷನಾಗ್ತಾನೆ. ರಾವಣ ಆತ್ಮಲಿಂಗ ಕೇಳಿದ ತಕ್ಷಣ ಶಿವ ಅದನ್ನು ಕೊಟ್ಟು, ಇದನ್ನು ನೆಲಕ್ಕಿಡಬಾರ್ದು, ನೆಲಕ್ಕಿಟ್ರೆ ಅದು ಅಲ್ಲೇ ಸ್ಥಾಪನೆ ಆಗೋಗುತ್ತೆ, ನೀನು ಅದನ್ನ ತಗೊಂಡೋಗೋಕ್ಕಾಗಲ್ಲ ಅಂತ ಷರತ್ತು ಹೇಳ್ತಾರೆ. ಇದನ್ನು ತಡೆಯೋದಕ್ಕೆ ನಾರದ ಮುನಿಗಳು ಗಣೇಶನ ಹತ್ರ ಬಂದು ಸಹಾಯ ಕೇಳ್ತಾರೆ. ಆಗ ಗಣೇಶ ಹುಡುಗನ ರೂಪದಲ್ಲಿ ರಾವಣನ ಮುಂದೆ ಬರ್ತಾನೆ. ಅದೇ ಟೈಮಲ್ಲಿ ಸಂಧ್ಯಾಸ್ತ ಆಗ್ತಾ ಇರುತ್ತೆ. ಸೊ ಸಂಧ್ಯಾ ವಂದನೆ ಮಾಡಬೇಕಂತ ರಾವಣ ಆ ಬಾಲಕನ ಕೈಲಿ ಲಿಂಗವನ್ನು ಕೊಟ್ಟು, ನಾನು ಬರೋವರೆಗೂ ಇದನ್ನು ನಿನ್ನ ಕೈಯಲ್ಲೇ ಇಟ್ಕೊಬ್ಬು, ಸ್ಪರ್ಶ ಮಾಡಬೇಡ ಅಂತ ಹೇಳ್ತಾನೆ. ಅದಕ್ಕೆ ಆ ಬಾಲಕ, ನಾನು 3 ಸತಿ ಕರಿತೀನಿ, ನೀನು ಬರದೇ ಇದ್ದರೆ ನಾನು ಕೆಳಗೆ ಇಟ್ಬಿಟ್ಟು ಹೊರಟೋಗ್ತೀನಿ ಅಂತ ಹೇಳ್ತಾನೆ. ಇದಕ್ಕೆ ಒಪ್ಕೊಂಡು ರಾವಣ ಸಂಧ್ಯಾ ವಂದನೆ ಮಾಡೋಕ್ಕಂತ ಹೋಗ್ತಾನೆ. ಆಗ ಗಣೇಶ 2 ಬಾರಿ ಮೆಲ್ಲ ಕರೆದು 3ನೇ ಬಾರಿ ಜೋರಾಗಿ ಕರೀತಾನೆ. ರಾವಣ ಬರೋಷ್ಟರೊಳಗೆ ಗಣೇಶ ಅದನ್ನು ಭೂಸ್ಪರ್ಶ ಮಾಡಿಬಿಡ್ತಾನೆ. ಇದಕ್ಕೆ ಕೋಪ ಮಾಡಿಕೊಂಡು ರಾವಣ ಆ ಬಾಲಕನ ತಲೆ ಮೇಲೆ ಜೋರಾಗಿ ಹೊಡಿತಾನೆ. ಆವಾಗ ಗೊತ್ತಾಗುತ್ತೆ ಅದು ಗಣೇಶ ಅಂತ. ತಿರ್ಗಾ ಮೋಸ ಹೋದೆ ಅಂತ ಕೋಪದಿಂದ ಆತ್ಮಲಿಂಗವನ್ನು ನಾಶ ಮಾಡೋಕ್ಕೆ ಹೋಗ್ತಾನೆ. ಇದು ನಡೆದಿದ್ದು ಗೋಕರ್ಣದಲ್ಲಿ. ನಾಶ ಮಾಡೋಕ್ಕೆ ಹೋದಾಗ ಅದರಲ್ಲಿ ಒಂದು ಭಾಗ ಇದೇ ಮುರುಡೇಶ್ವರದಲ್ಲಿ ಬಂದು ಬೀಳುತ್ತೆ. ಇನ್ನು ಇದರ ಭಾಗಗಳು ಗುಣೇಶ್ವರ, ಧಾರೇಶ್ವರ ಮತ್ತು ಸಜ್ಜೇಶ್ವರದಲ್ಲಿ ಹೋಗಿ ಬೀಳುತ್ತೆ. ದೇವಸ್ಥಾನದ ಒಳಗಡೆ ಈ ಮಾಡೆಲ್ ಎಲ್ಲ ಮಾಡಿಟ್ಟಿದ್ದಾರೆ, ಅದನ್ನು ನೀವು ನೋಡ್ಬೋದು. ಇನ್ನು ನೀವಿಲ್ಲಿ ನೋಡ್ತಾ ಇರೋದು ಏಷ್ಯಾದ 2nd ಲಾರ್ಜೆಸ್ಟ್ ಗೋಪುರ ಮತ್ತು ಇದು ಮೂಲ ದೇವಸ್ಥಾನ. ಇಲ್ಲಿ ನಾವು ಸೀತಾರಾಮ ಲಕ್ಷ್ಮಣದು ದೇವಸ್ಥಾನ ಕೂಡ ನೋಡ್ಬೋದು. ಮತ್ತು ಇಲ್ಲಿ ಶನೀಶ್ವರನ ದೇವಸ್ಥಾನ ಕೂಡ ಇದೆ. ಈಗ ನಾವು ಮೂಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮೂಲ ದೇವಸ್ಥಾನ ಅಂದರೆ ಆಗಲೇ ಹೇಳಿದ್ನಲ್ಲ, ಆತ್ಮಲಿಂಗದ ಚೂರೊಂದು ಮುರುಡೇಶ್ವರಕ್ಕೆ ಬಂದು ಬೀಳ್ತು ಅಂತ, ಅದು ಇರೋಂಥ ಜಾಗ. ಆತ್ಮಲಿಂಗನ ನಾವಿಲ್ಲಿ ನೋಡೋಕ್ಕಾಗಲ್ಲ, ಅದು ಸ್ವಲ್ಪ ಒಳಗಡೆ ಇದೆ.
ಅದನ್ನ ಬರೀ ಮೇನ್ ಪುರೋಹಿತರು ಮಾತ್ರ ನೋಡೋಕ್ಕೆ ಅವಕಾಶ ಇರೋದು. ಇಲ್ಲಿ ಸನ್ಸೆಟ್ ವ್ಯೂ ಪಾಯಿಂಟ್ ಅಂತ ಮಾಡಿದ್ದಾರೆ. ಈ ಗೋಪುರದ 18th ಫ್ಲೋರ್ಗೆ ಹೋಗಿ ನಾವು ಈ ಬ್ಯೂಟಿಫುಲ್ ವ್ಯೂನ ಎಂಜಾಯ್ ಮಾಡ್ಬೋದು. ಸೊ ಇದಾಗಿತ್ತು ನಮ್ಮ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.